ಎಲ್ಲರಿಗೂ ನಮಸ್ಕಾರ. ನಮ್ಮ ಬುಕ್ ಮೈ ಇನ್ ಹೋಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಎಸ್.ಎಲ್. ಭೈರಪ್ಪ ಅವರ ವಿಶೇಷವಾದ ಅದ್ಭುತವಾದ ಒಂದು ಕಾದಂಬರಿಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಗತ ಜನ್ಮ ಮತ್ತೆರಡು ಕಥೆಗಳು. ನೋಡ್ತಾ ಇದ್ದೀರಾ ನೀವು, ಈ ಬುಕ್ಕು ತುಂಬ ವಿಷಯಗಳನ್ನು ಒಳಗೊಂಡಿದೆ. ಗತ ಜನ್ಮ ಎಸ್.ಎಲ್. ಭೈರಪ್ಪ ಅವರ ವಿಶೇಷ ಕೃತಿಗಳಲ್ಲಿ ಇದು ಒಂದು. ನೋಡಿ ಸ್ನೇಹಿತರೆ, ಗತ ಜನ್ಮ ಇದೊಂದು ಹೃದಯ ಸ್ಪರ್ಶಿಯಾದ ಕರುಣಾಜನಕ ಕತೆ. ಅದನ್ನು ಓದಿದ ಓದುಗರ ಮನಸ್ಸು ಮೂಕ ಶೋಕದಲ್ಲಿ ಸಿಲುಕಿ ಎಚ್ಚರಗೊಂಡ ಮೇಲೆ ಅವರಿಂದ ಬರಹಗಾರ ಮೆಚ್ಚುಗೆಯ ಬಳುವಳಿಯನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಇದು ಶ್ರೀಯುತ ಶಿಬಿರ ಅವರ ಮೊದಲ ಕೃತಿ. ಆದರೂ ಅವರ ತೀಕ್ಷ್ಣ ದೃಷ್ಟಿಕೋನ ಜನಜೀವನದಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ ಎಂಬುದಕ್ಕೆ ನಿದರ್ಶನವಾಗಿ ನಿಂತಿದೆ. ಶ್ರೀಯುತರು ಇನ್ನೂ ತರುಣರು. ಫಿಲಾಸಫಿ ಆನರ್ಸಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು ಇನ್ನೂ ಹಲವಾರು ಉತ್ತಮ ಕೃತಿಗಳನ್ನು ರಚಿಸಿ ಕನ್ನಡ ಜನತೆಗೆ ಕಾಣಿಕೆ ಸಲ್ಲಿಸಲಿ ಎಂದು ಹಾರೈಸುತ್ತೇವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಲೇಖಕರ ನುಡಿ ನೋಡಬಹುದು. ಗತ ಜನ್ಮ ಈ ಪುಸ್ತಕ ನೋಡಲು ತುಂಬ ಚಿಕ್ಕದಾಗಿ ಕಂಡ್ರೂ ಒಳ್ಳೆಯ ವಿಷಯವನ್ನು ಒಳಗೊಂಡಿದೆ. ಎಸ್.ಎಲ್. ಭೈರಪ್ಪ ಅವರು ಉತ್ತಮ ಬರಹಗಾರರು. ಅವರ ಕಾದಂಬರಿಗಳು ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಮೂಡಿಬಂದಿವೆ. ನೋಡ್ಬೋದು ಫ್ರೆಂಡ್ಸ್, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಪುಸ್ತಕವನ್ನು ಖರೀದಿಸಿ ಓದಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಬ್ಲಾಗ್. ಇದರಲ್ಲಿ ಒಂದು ಪುಸ್ತಕದ ಬಗ್ಗೆ ಪುಟ್ಟ ಮಾಹಿತಿಯನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಹೀಗೆ ನನ್ನ ಚಾನಲ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.